ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕೊಂಬಿಕ್ಕಿದ್ಯಾ ಅವರು ಒನ್ ಆಫ್ ದಿ ವರ್ಕರ್ ಅಷ್ಟೇ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ರಾಜಣ್ಣ ಅವರು ಹೇಳಿರೋದು ಕರೆಕ್ಟ್ ಇದೆ. KPCC ಕಾರ್ಯಾಧ್ಯಕ್ಷರಿಗೆ ಕೊಂಬೇನಿಲ್ಲ, ನಾನು ಒಬ್ಬ ಕಾರ್ಯಕರ್ತ. ರಾಜಣ್ಣ ಅವ್ರನ್ನ ಸ್ಟೇಟ್ಮೆಂಟ್ನ ನಾನು ಗೌರವಿಸ್ತೀನಿ. ನೀವು ಪಕ್ಷಕ್ಕೆ ಒಳ್ಳೇದಾಗಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ನಿಮ್ಮ ರಿಕ್ವೆಸ್ಟ್ನು ಅವ್ರು ಯಾಕೋ ಸೀರಿಯಸ್ ಆಗಿ ತಗೊಂಡಂಗಿಲ್ಲ. ಆಯ್ತು, ಈಗ ಒಂದು ರಾಜಣ್ಣ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನು ಬೆಳೆಸ್ಕೊಂಡು ಹೋಗೋದು ಸರಿ ಹೋಗಲ್ಲ. ಕ್ರಿಯೆಗೆ ಪ್ರಕ್ರಿಯೆ ಕೊಡೋದು ಇದೆಲ್ಲ ಒಂದು ಕಡೆ ಪಕ್ಷದ ಮೇಲೆ ಭಾಳ ದುಷ್ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೆ ಅವರ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೀನಿ. ಮತ್ತು ಅವ್ರು ಏನು ಹೇಳಿದ್ರು ಕೂಡ ನನ್ನ ಒಳ್ಳೇದಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾರನ್ನು ಕೂಡ ಉದ್ದೇಶಿಸಿ ಮಾತನಾಡಿರೋವಂಥ ಸ್ಟೇಟ್ಮೆಂಟ್ ಅಲ್ಲ. ಅದನ್ನು ಕರೆಕ್ಟಾಗಿ ನೋಡಿದ್ರೆ ಯಾರಾದರೂ ಕೂಡ ಅದರಲ್ಲಿ ಇರೋದಿದೆ. ಏನಂತ ನಾನು ಏನು ಮಾತಾಡಬೇಕು ನಾನು ಮಾತಾಡಿದ್ದೀನಿ. ಅದರಲ್ಲಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ನಾನು ಯಾರ ಹೆಸರನ್ನು ಉದ್ದೇಶಿಸಿಲ್ಲ, ಎಂಥದಿಲ್ಲ ನಾನು ಅಂಥದ್ರಲ್ಲಿ. ಈಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾವು ಕೆಲವು ಉತ್ತರ ಕೊಟ್ಟಿದ್ದೀನಿ ಹೊರತು ನಾನು ಮೀಡಿಯಾ ಕರೆದು ಪ್ರೆಸ್ ಮೀಟ್ ಕರೆದು ನಾನು ಮಾತನಾಡಿದಂಥ ಒಂದು ಪತ್ರಿಕಾಗೋಷ್ಠಿ ಅಲ್ವೇ ಅಲ್ಲ ಅದು. ಆ ಕಾರಣಕ್ಕೆ ನಾನು ರಾಜಣ್ಣ ಅವರು ಏನು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ನಾನು ಕಂಟಿನ್ಯೂ ಮಾಡಲ್ಲ, ಮುಂದುವರ್ಸಲ್ಲ ಯಾವುದನ್ನು ಕೂಡ. ನಾನೊಬ್ಬ ಕಾರ್ಯಾಧ್ಯಕ್ಷನ ಈ ಸ್ಥಾನಕ್ಕೆ ನಾನು ಘನತೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. ಏನೋ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ. ವೆಲ್ಕಮ್ ಅಲ್ಲ ಅವ್ರಿಗೆ, ಏಕೆಂದರೆ ಅವರು ಹಿರಿಯ ನಾಯಕರು, ದೊಡ್ಡವರು ಏನೋ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ನೋಡಿಕೊಂಡು ಅನುಸರಿಸ್ಕೊಂಡು ಹೋಗಬೇಕೇ ಹೊರತು ಎಲ್ಲೋ ಒಂದು ಕಡೆ ನನ್ನಿಂದ ಪಕ್ಷಕ್ಕೆ ಆಗಲಿ ಅಥವಾ ಅದು ಲೀಡರ್ಸ್ಗಾಗಲಿ ಕಾರ್ಯಕರ್ತರಿಗಾಗಲಿ ಇದು ಮಾಡಬಾರ್ದಿತ್ತು ಚಂದ್ರಶೇಖರ್ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ. ಆ ಕಾರಣಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ನಾಯಕರುಗಳು ಏನು ಹೇಳ್ತಾರೆ ಅದರ ಬಗ್ಗೆ ನನಗೇನು ಪ್ರತಿಕ್ರಿಯಿಸಿದೆ. ಅದನ್ನು ಅವ್ರಿಗೆ ಅದು ಸರಿ ಅನಿಸಿದರೆ, ಅದು ನನಗೆ ಮಾತಾಡಿದ್ದು ಸರಿ ಅಂತ ಅವ್ರಿಗೆ ಅನಿಸಿದ್ದು, ಅವ್ರಿಗೆ ಸಮಾಧಾನ ಖುಷಿ ತರೋಂಗಿದ್ರೆ ನನಗೆ ಭಾಳ ಖುಷಿ. ಅವರು ಗೊತ್ತಾಯ್ತಾ, ನಾವೇನೋ ಮಿಲ್ಟ್ರಿನಲ್ಲಿಲ್ಲ ಅಥವಾ ಮಿಲ್ಟ್ರಿ ಆಡಳಿತ ನಡೆಸ್ತಾ ಇಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಕೆಲವು ಟೈಮ್ ಇವೆಲ್ಲ ಆಗುತ್ತವೆ. ಅದನ್ನು ಅಂಥ ಸೀರಿಯಸ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಾವು ಶಿಸ್ತಿನ ಸಿಪಾಯಿ ಅಂತ ಹೇಳಿದೆ ಮಾತಾಡುವಾಗ. ಆದರೆ ನಾವು ಆರ್ಮಿ ರೂಲ್ ನಡೆಸ್ತಾ ಇಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಅದರಿಂದ ಕೆಲವು ಟೈಮು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ, ಅದನ್ನು ಸರಿಪಡಿಸ್ಕೊತಾರೆ ಅವರೇನೆ ಅಂತ ಅದರಲ್ಲ. ಈಗ ನನಗೆ ಮಾಡಿರೋದು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷ ರಾಜ್ಯಸಭಾ ಮೆಂಬರ್ ಮಾಡಿರೋವಂಥದ್ದು. ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೆ, ಅಸೆಂಬ್ಲಿ ಟಿಕೆಟ್ ಕೊಟ್ಟಿರ್ಬೋದು, ಮಂತ್ರಿಗಳು ಮಾಡಿರ್ಬೋದು, ಅದು ಕೂಡ ಕಾಂಗ್ರೆಸ್ ಪಕ್ಷನೇ. ಅದು ಕರೆಕ್ಟ್ ಇದೆ ಅಂದಮೇಲೆ ಇದು ಕರೆಕ್ಟ್ ಇರುತ್ತೆ. ಯಾವುದೋ ಒಂದು ಕೆಲಸಕ್ಕೋಸ್ಕರ ಯಾವುದೋ ಒಂದು ನಾವೇನೋ ಏನು ಕೆಲಸ ಮಾಡ್ತೀವಿ ಎಲ್ಲಿ ಗುರುತಿಸ್ಬೇಕು ಅದನ್ನು ಹೇಳಿ ನಮ್ಮನ್ನ ಗುರುತಿಸಿರ್ತಾರೆ. ಅದರಿಂದ ಅವರು ಹೇಳಿದ್ದೇ ನಿಮಗೆ ಅದು ಸರಿ ಅಂತ ಅನ್ಸಿದ್ರೆ ಅದು ನೀವು ಅನ್ಕೋಬೋದು, ನಂದೇನು ಅಭ್ಯಂತರ ಇಲ್ಲ. ಅದೇ ಅದಕ್ಕೆ ಈಗ ಪತ್ರಿಕೆ ಅಂತ ಅಂದರೆ ಮಾಧ್ಯಮ ಅಂತ ಅಂದರೆ ನಿಮ್ಮ ಕೆಲಸ ಏನು ಬೇಕೋ ನೀವು ಅದನ್ನು ಭಾಳ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ದೀರ. ಭಾಳ ಸಂತೋಷ ಆಯ್ತು ನನಗೆ, ಗೊತ್ತಾಯ್ತಾ. ನಾವೊಬ್ಬ ರಾಜಕಾರಣಿಯಾಗಿ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ನಾನೆಷ್ಟು ಸಮರ್ಥವಾಗಿ ಮಾತಾಡಬೇಕು, ಎಷ್ಟರ ಮಟ್ಟಿಗೆ ನಾನು ಇದು ಮಾಡಬೇಕು, ನನ್ನ ಪಕ್ಷದ ಬಗ್ಗೆ ಅಷ್ಟು ನಾನು ಮಾತಾಡಿದ್ದೀನಿ. ನಿಮ್ಮ ಸಾಮರ್ಥ್ಯವನ್ನೇ ಪ್ರಶ್ನಿಸಿದ್ರಲ್ಲ ಅಂತ ಅದಕ್ಕೆ ನಾವು ಕೇಳಿದ್ವಿ. ಈಗ ನೀವು ಕೂಡ ನೋಡಿದಿರಿ ನಮ್ಮ ಸಾಮರ್ಥ್ಯ ಏನು ಅಂತ ಅಂದ್ಬಿಟ್ಟು ಪತ್ರಿಕೆಗಳಿಗೂ ಗೊತ್ತಿದೆ. ನಿಮಗೆ ಗೊತ್ತಿದ್ರೆ ನೀವೇನಾದರೂ ಹಾಕ್ಬೋದು, ಬರಿಬೋದು, ಹೇಳ್ಬೋದು. ಚಂದ್ರಶೇಖರ್ ಅವ್ರಿಗೆ ಯಾವ್ಯಾವ ಇದನ್ನು ಜವಾಬ್ದಾರಿ ಕೊಟ್ಟಿದ್ರು, ಹೀಗೆ ನಿರ್ವಹಣೆ ಮಾಡಿದ್ರು. ನಿಮಗೂ ಗೊತ್ತಿಲ್ಲ ಅಂದರೆ ಅವ್ರು ಹೇಳಿದ್ದನ್ನೇ ನೀವು ಬೇಕಾದ್ರೆ ನಂಬ್ಕೋಬೋದು, ತೊಂದರೆ ಇಲ್ಲ. ಅದರಿಂದ ನನ್ನ ಮಾನದಂಡ ಫಿಕ್ಸ್ ಏನು ಆಗಲ್ಲ. ನಂದು ಮಾನದಂಡ ಫಿಕ್ಸ್ ಆಗಲ್ಲ ಸರ್. ನಿಮ್ಮ ಸಾಮರ್ಥ್ಯದ ಬಗ್ಗೆ ನಾವಂತೂ ಕೇಳ್ತಾ ಇಲ್ಲ. ಹೇಳಿದ್ದು ನಿಮ್ಮ ನಾನು ಗೌರವಿಸ್ತೀನಿ ಅಂದ್ಬಿಟ್ನಲ್ಲ. ಅವರ ಮಾತನ್ನು ನಾನು ಸಂಪೂರ್ಣ ಗೌರವಿಸ್ತೀನಿ. ಅವರ ಮಾತಿಗೆ ನಂದು ತುಂಬ ಬೆಲೆ ಇದೆ. ಅವ್ರು ಹೇಳಿದ್ರಲ್ಲಿ ನನ್ನಲ್ಲೆಲ್ಲ ಕೊರತೆ ಇರಬೇಕು. ಅದನ್ನು ಸರಿ, ನಾನು 25 ವರ್ಷದ ಹಿಂದೆ, ಅಂದರೆ ನನಗೆ 25 ವರ್ಷ ಇದ್ದಾಗ ನಾನು ಕಾರ್ಪೊರೇಷನ್ ಚುನಾವಣೆ ನಿಂತಿದ್ದೆ. 25 ವರ್ಷದ ನಂತರ ನನ್ನ ಬೆಳವಣಿಗೆಗಳಿರ್ಬೋದು, ಸಾಕಷ್ಟು ಬದಲಾವಣೆಗಳಿರ್ತದೆ. ಅದನ್ನು ಕೂಡ ಅದು ಹೇಳಿರೋದ್ರಲ್ಲಿ ಅರ್ಥ ಇದೆ. ನಾನು ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನು ನಾನು ಅವ್ರ ವಿರುದ್ಧವಾಗಲಿ ಅಥವಾ ಅವ್ರಿಗೆ ಹೇಳಿದ್ದಾರೆ ಅಂತ ಕೌಂಟ್ರಾಗಿ ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ನನ್ನ ಪಕ್ಷದಲ್ಲಿ ಗೊಂದಲ ಆಗೋದು ಬೇಡ. ಆ ಕಾರಣಕ್ಕೋಸ್ಕರ ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ. ಮತ್ತು ಇದನ್ನು ನಾನು ಮುಂದೆ ಕಂಟಿನ್ಯೂ ಮಾಡಲ್ಲ. ದಯವಿಟ್ಟು ಇದ್ರ ಬಗ್ಗೆ, ಈ ಸ್ಟೇಟ್ಗಳ ಬಗ್ಗೆ ಮತ್ತೆ ನಾನು ಪ್ರತಿಕ್ರಿಯೆ ಕೂಡ ಕೊಡಲ್ಲ.